ಬಿಗ್ ಬಾಸ್ ಸ್ಪರ್ಧಿ ಮಾಸ್ ಮಹಾರಾಜ ಗ್ರೇ ಏರಿಯಾ ಕಿಂಗ್ ಅಂತಲೇ ಫೇಮಸ್ ಆದಂಥವರು ಉಗ್ರಂ ಮಂಜು ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಉಗ್ರಂ ಮಂಜು ಅವರು ಮೊದಲ ಹೋದಂಥ ಸಂದರ್ಭದಲ್ಲಿ ಆಟ ನೋಡಿ ಈ ಸರಿಯ ಬಿಗ್ ಬಾಸ್ ಕಪ್ ಅವ್ರಿಗೆ ಬರುತ್ತೆ ಅಂತ ಎಷ್ಟೋ ಜನ ಕ್ಯಾಲ್ಕುಲೇಟ್ ಮಾಡಿದರು. ಆದರೆ ಕೊನೆ ಫಿನಾಲೆ ಬಂದಂತೆ ಯಾಕೆ ಡಲ್ ಹೊಡೆದ್ರು ಮಂಜು ಅವರು ಅಂತ ಅನಿಸ್ತು. ಫಸ್ಟು ಸ್ಟಾರ್ಟಿಂಗ್ ಅದು ರಿಯಾಕ್ಷನ್ ಹಂಗಿತ್ತಣ್ಣ. ಇವನ್ ಜಗಜಿತ್ ಸರ್ ಇದ್ದರು, ಆವಾಗ ಆ ಸ್ಟಾರ್ಟಿಂಗ್ ಡೇಸಲ್ಲಿ ಒಂದಷ್ಟು ಕಿರಿಕಿರಿ ಆಗ್ತಿತ್ತು, ಒಂದಷ್ಟು ಮಾತುಗಳು ಆ ರೀತಿ ಮಂಜು ಆ ರೀತಿ ರಿಯಾಕ್ಟ್ ಮಾಡಬೇಕಾಗಿ ಬಂತು. ಒಂದಷ್ಟು ಸಾಂಗ್ ಮೂಲಕ ಅದು ಎಂಟರ್ಟೈನ್ಮೆಂಟ್ ಆಯಿತು, ಜನಗಳಿಗೆ ಸಿಕ್ಕಾಪಟ್ಟೆ ಎಂಟರ್ಟೈನ್ ಆಯಿತು, ಮನೇಲಿರೋರಿಗೂ ಎಂಟರ್ಟೈನ್ ಆಯಿತು. ಅದು 2 ವಾರ 3 ವಾರ ಆದಮೇಲೆ ಆಟದ ಬಿಸಿ ಜಾಸ್ತಿ ಆಗ್ತಾ ಹೋಯಿತು. ನಾಮಿನೇಷನ್ ಪ್ರಕ್ರಿಯೆ ಬಂತು, ಉತ್ತಮ ಕಳಪೆ ಬಂತು, ಯಾಕೋ ಮಂಜು ಮುಂದೆ ಹೋಗ್ತಿದ್ದಾನೆ, ನಾವುಗಳು ಏನು ಮಾಡ್ತಿದ್ವಿ ಅಂತ ಬಂತು. ಆಮೇಲೆ ವೀಕೆಂಡಲ್ಲಿ ಬರೋವಂಥ ಮಾತುಗಳಲ್ಲಿ ಒಂದಷ್ಟು ಬಂತು. ಆಮೇಲೆ ಯೋಗರಾಜ್ ಭಟ್ರು ಸರ್ ಬರ್ತಾರೆ. ಯೋಗರಾಜ್ ಭಟ್ರು ಸರ್ ಬಂದವಾಗ ಒಂದಷ್ಟು ಹೇಳ್ತಾರೆ, ಇನ್ನೊಂದು 3-4 ವಾರ ಆದಮೇಲೆ ಮಂಜು ಕೈಯಲ್ಲೇ ಕಪ್ ಕೊಟ್ಬಿಟ್ಟು ಕಳಿಸ್ಬಿಡೋಣ ಅನ್ನೋ ಲೆವೆಲ್ಗೆ ಆಟ ಆಡ್ತಿದ್ದವರು ಇವಾಗ ಯಾಕೆ ಈ ವಾರ ಡಲ್ ಆದ್ರಿ ಅಂತ ಹೇಳ್ತಾರೆ. ಆವಾಗ ಪ್ರತಿಯೊಂದೂ ಏನಾಗ್ತಾ ಬಂತು ಅಂತಂದರೆ ಆಟದ್ದು ಇದರಲ್ಲಿ ಬೇರೆಯವ್ರ ತಪ್ಪುಗಳು ಇನ್ನೊಂದು. ಆಮೇಲೆ ಯಾರೂ ಆಟದ ಬರದಲ್ಲಿ ಯಾರೂ ಬರ್ತಿರ್ಲಿಲ್ಲಣ್ಣ. ಅಂದರೆ ಆವಾಗ ಒಂದು ಸಾಂಗ್ ಮಾಡಿದ್ವಿ ನಾನು ಶಿಶಿರು, ಅದಾದಮೇಲೆ ಒಂದಷ್ಟು ಸ್ಕಿಟ್ಟು, ಒಂದಷ್ಟು ನಾಟಕಗಳು ಮಾಡೋಣ, ಒಂದಷ್ಟೆಲ್ಲ ಪ್ಲ್ಯಾನ್ ಬಂತಣ್ಣ. ಅಂದರೆ ಮನೇಲಿ ಒಂದಷ್ಟು ಮನೋರಂಜನೆಯಾಗಿ ಒಂದಷ್ಟು ಹ್ಯಾಪಿ ಮೂಮೆಂಟ್ಸ್ ಕಳೆಯೋಣ ಅಂತ ಬಂತು. ಒಂದು ಸಲ ನಾಮಿನೇಷನ್ ಆದರೆ 4 ಜನ ನಾಮಿನೇಷನ್ ಮಾಡಿರ್ತಾರೋ ಆ 4 ಜನ ಈ 4 ಜನಕ್ಕೆ ಆಪೋಸಿಟ್ ಆಗೇ ಆಗ್ತಾರೆ, ಕೂತು ಮಾತಾಡೋಲ್ಲ. ಯಾರೋ ಒಬ್ರಿಗೆ ಕಡಿಮೆ ಕೊಟ್ಟು ಒಂದು ಉತ್ತಮ ಕೊಟ್ಟರೆ ಅಲ್ಲಿ ಆಪೋಸಿಟ್ ಆಗೇ ಆಗ್ತಾರೆ. ಅಂದರೆ ನಿಮ್ಮ ತಾಯಿಯವ್ರ ಕನಸಿತ್ತು ಬಿಗ್ ಬಾಸ್ ಕಪ್ ಗೆಲ್ಲೋದು ಮಂಜು ಅವರಂತ. ಜೊತೆಗೆ ನಿಮ್ಮ ತಂದೆಯವರು ಸ್ಟೇಜ್ ಮೇಲೆ ಬಂದಾಗ ಭಾವುಕರಾದ್ರು. ಚಿಕ್ಕದಾಗಿ ಹೇಳೋದಾದರೆ ಚಿಕ್ಕದಾಗ ಅಂದರೆ ಅವ್ರ ತಾಯಿಯವರು ಆಸೆ ಇತ್ತು. ಅದೇ ರೀತಿ ಸುಮಾರು ಜನ ತಾಯಂದರು ಅಲ್ಲಿ ಇರ್ತಕ್ಕಂಥವ್ರು ಸುಮಾರು ಜನ ತಾಯಂದ್ರ ಆಸೆ ಇತ್ತಲ್ಲ, ಆ ಆಸೆ ಖಂಡಿತವಾಗ್ಲೂ ಆ ತಾಯಿಗೆ, ನಮ್ಮ ತಾಯಿಗೆ ಮ್ಯಾಕ್ಸ್ ಅನ್ನೋ ಸಿನಿಮಾದು ಹಿಟ್ಟಾಗಿದೆ. ಮ್ಯಾಕ್ಸ್ ಸಿನಿಮಾದು ಇದಾಗಿದೆ. ಅಂದರೆ ಬಿಗ್ ಬಾಸ್ ಕಪ್ ಬಂದಿಲ್ಲ, ಮ್ಯಾಕ್ಸ್ ಗೆದ್ದಿರೋದು ಒಂದಷ್ಟು ಸಂತೋಷ ಇದೆ. ಓಕೆ, ಹನುಮಂತ್ ಅವರು ಕಪ್ ಗೆದ್ದರು. ಸೊ ಎಕ್ಸ್ಪೆಕ್ಟೇಷನ್ ಇತ್ತ ಹನುಮಂತ್ ಅವ್ರು ಗೆಲ್ತಾರೆ ಅಂತ ಏನಾರು? ಹನುಮಂತು ಬಗ್ಗೆ, ಹನುಮಂತು ಮತ್ತು ನನಗೆ ಇದಿತ್ತು. ಅಂದರೆ 2 ಕೈಯಲ್ಲಿ ನಂದೊಂದು ಕೈ, ಹನುಮಂತು ಒಂದು ಕೈ ಇರುತ್ತೆ ಅಂತ ಬಂತು. ಹನುಮಂತು ಗೆದ್ದಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಅವನ ವ್ಯಕ್ತಿತ್ವನೇ ಅವನಿಗೆ ಗೆಲ್ಲಿಸಿದೆ. ಅವನ ಆಟ ಆಡಿರೋ ರೀತಿ, ಅವನ ವ್ಯಕ್ತಿತ್ವ ಅವನಿಗೆ ಗೆಲ್ಲಿಸಿದೆ. ಅದ್ರ ಬಗ್ಗೆ ನನಗೆ ತುಂಬಾ ಖುಷಿ ಇದೆ. ಬಿಗ್ ಬಾಸ್ ಅವರು ಒಂದು ಬಿರುದು ಕೊಡ್ತಾರೆ, ಭಾವನಾತ್ಮಕ ಉಗ್ರವಾದಿ ಮಾಸ್ ಮಹಾರಾಜ ಗ್ರೇ ಏರಿಯಾ ಕಿಂಗ್ ಉಗ್ರಂ ಮಂಜು ಅವರಂತ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇಲ್ಲ, ನಾನು ಹಂಗೆ ಜೀವಿಸಿದ್ದೀನಿ ಆ ಮನೇಲಿ. ಮಹಾರಾಜ ಮಂಜಣ್ಣ ಇರ್ಬೋದು, ಭಾವನಾತ್ಮಕವಾದ ಉಗ್ರವಾದಿ ಅಂತಿರ್ಬೋದು. ಆಮೇಲೆ ಮ್ಯಾಕ್ಸಿಮಮ್ ಪ್ರೀತಿ ಕೊಟ್ಟಿದ್ದಾನೆ, ಮ್ಯಾಕ್ಸಿಮಮ್ ಕೋಪ, ಮ್ಯಾಕ್ಸಿಮಮ್ ದ್ವೇಷ ಮಾಡ್ತಾನೆ, ಮ್ಯಾಕ್ಸಿಮಮ್ ಆಗಿ ನಗಿಸಿದ್ದಾನೆ ಜನಗಳನ್ನ. ಅಂದರೆ ಇವೆಲ್ಲವೂ ಬಿಗ್ ಬಾಸೇ ಹೇಳ್ತಾರೆ. ಅಂದರೆ ಆ ಮನೇಲಿ ನಾನು 120 ದಿನ ಕಳೆದಿರೋದ್ರಲ್ಲಿ ಅವೆಲ್ಲವೂ ನಾನಾಗಿದ್ದೆ. ಹಾಗಾಗಿ ನನಗೆ ಆ ಮಾತುಗಳು, ಆ ಬಿಗ್ ಬಾಸ್ ಕಡೆಯಿಂದ ಆ ಮಾತುಗಳು ಬಂದಿದ್ದಕ್ಕೆ ನಾನು ಇನ್ನೂ ಭಾಳನೇ ಭಾವುಕನಾದೆ. ಅವತ್ತು ಭಾಳನೇ ನಾನು ಜೀವಿಸಿದ್ದೀನಿ. ನಾನು ಗೆದ್ದೆ ಅಂತಲೇ ಅವತ್ತೇ ಅಂದ್ಕೊಂಡೆ. ಬಿಗ್ ಬಾಸ್ ಮನೇಲಿ ನಾನು ಗೆದ್ದೆ ಅಂತಲೇ ಅಂದ್ಕೊಂಡೆ ಅವತ್ತು. ಬಿಗ್ ಬಾಸಲ್ಲಿ ನಿಮಗೆ ಟಫ್ ಆದಂಥ ಕಂಟೆಸ್ಟೆಂಟ್ ಅಂತ ಯಾರು ಅನಿಸಿದ್ರು ಅಂತ? ಪ್ರತಿಯೊಬ್ಬರೂ ಸರ್, ಯಾರೂ ಈಸಿ ಇಲ್ಲ ಸರ್. ಅಂದರೆ ಲಾಸ್ಟ್ ಟಾಪ್ 5ಅಲ್ಲೂ ಲಾಸ್ಟ್ 10 ಯಾರಿದ್ವೋ, ನಾವು 10 ಜನ ಯಾರಿದ್ವಿ, ಆಮೇಲೆ 8 ಜನ ಯಾರಿದ್ವೋ, ಆ 8 ಜನರಲ್ಲಿ ಸರ್ ಯಾರೂ ವೀಕ್ ಇಲ್ಲ ಸರ್. ಪ್ರತಿಯೊಬ್ಬರು ಅವ್ರದ್ದೇ ಆಗ್ತಕ್ಕಂಥ ವ್ಯಕ್ತಿತ್ವದಲ್ಲಿ, ಒಬ್ಬರು ಆಟದಲ್ಲಿ ಜಾಸ್ತಿ ಇದ್ದರು, ಒಬ್ಬರು ವ್ಯಕ್ತಿತ್ವದಲ್ಲಿ ಜಾಸ್ತಿ ಇರೋರು, ಒಬ್ಬರು ಮಿಸ್ಟರ್ ಆಗಿರೋರು, ಪ್ರತಿಯೊಬ್ಬರು ಸರ್, ಪ್ರತಿಯೊಬ್ಬರೂ. ಆಮೇಲೆ ಬಿಗ್ ಬಾಸ್ ಮನೆಗೆ ಅವರು ಆಯ್ಕೆ ಮಾಡೋವಂಥದ್ದೇ ಪ್ರತಿಯೊಬ್ಬರು ಟಫ್ ಆಗಿರಬೇಕು ಅಂತಾನೆ, ಎಲ್ಲರೂ ಎಲ್ಲ ರೀತಿಯಲ್ಲೂ ಆಟ ಆಡಬೇಕು ಅಂತಾನೆ. ಬಟ್ ಹಾಗಾಗಿ ಎಲ್ಲರೂ ಸ್ಟ್ರಾಂಗ್ ಇದ್ದರು. ಉಗ್ರಂ ಮಂಜು ಅವರ ಮದುವೆ ಯಾವಾಗ? ಬಿಗ್ ಬಾಸಿಂದ ಆಚೆ ಬಂದ ತಕ್ಷಣ ಮದುವೆ ಆಗ್ತೀನಿ ಅಂತ ಹೇಳಿದ್ರಿ. ಸೊ ಯಾವಾಗ, ಏನು ಅಂತ ಎಲ್ಲರಿಗೂ ಕ್ಯೂರಿಯಾಸಿಟಿ ಇದೆ. ಅದೇ ಮನೇಲಿ ಹುಡುಕಿ ಅದೆಲ್ಲ ನಾವು ಅಷ್ಟು ಈಸಿ ಅಲ್ವಲ್ಲ ಸರ್. ಅಂದರೆ ನೋಡಬೇಕು, ಇದನ್ಬೇಕು, ಅದು ಹಣೆ ಬರದಲ್ಲಿ ಯಾವಾಗ ಬರ್ದಿರುತ್ತೋ ಕಂಕಣ ಭಾಗ್ಯ ಅನ್ನೋದು ಆವಾಗಲೇ ಆಗುತ್ತೆ. ಅದು ನೋಡೋಣ ಯಾವಾಗ ಆಗುತ್ತೆ. ನಿಮ್ಮ ಮೋಕ್ಷಿತ ಮತ್ತು ಹಾಗೂ ಗೌತಮಿ ಅವರ ಫ್ರೆಂಡ್ಶಿಪ್ ಹೀಗೆ ಕಂಟಿನ್ಯೂ ಆಗುತ್ತಾ ಅಥವಾ ಹೆಂಗೆ, ಏನಂತ? ಖಂಡಿತವಾಗ್ಲೂ ನನ್ನ ಗೌತಮಿಯವ್ರ ಜೊತೆಗೆ ಅದೇ ರೀತಿ ಗೆಳೆತನ ಕಂಟಿನ್ಯೂ ಆಗೇ ಆಗುತ್ತೆ. ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಯಾಕಂದರೆ ಅದನ್ನು ಕಳ್ಕೊಳ್ಳೋ ಅಂಥ ರೀತಿ ನಾವಿಬ್ಬರು ನಡ್ಕೊಳ್ಳಿಲ್ಲ. ಬಿಗ್ ಬಾಸ್ ಮನೇಲೂ ನಡ್ಕೊಳ್ಳಿಲ್ಲ, ಈಗ ಆಚೆ ಬಂದಿದ್ದೀವಿ, ಈಗಲೂ ಇಲ್ಲ. ಬಟ್ ಅದಂತೂ ಖಂಡಿತವಾಗ್ಲೂ ಅದು ಕಂಟಿನ್ಯೂ ಆಗುತ್ತೆ. ಉಗ್ರಂ ಮಂಜು ಅವರು ಹೋಗುವಾಗ ಉಗ್ರಂ ಮಂಜು ಆಗಿದ್ದರು, ಬರುವಾಗ ಮ್ಯಾಕ್ಸ್ ಮಂಜು ಆದರು, ಮತ್ತು ಮಾಸ್ ಮಹಾರಾಜ, ಗ್ರೇ ಏರಿಯಾ ಕಿಂಗ್ ಅಂತ ಇಷ್ಟೆಲ್ಲ ಬಿರುದುಗಳು ಬಂತು. ಸೊ ಬಿಗ್ ಬಾಸ್ ಮನೆಯಿಂದ ಹೋಗೋ ಮುಂಚೆ ಏನು ಅಂದ್ಕೊಂಡು ಹೋಗಿದ್ರಿ, ಬರೋವಾಗ ಏನು ಹೊತ್ಕೊಂಡ್ಬಂದ್ರಿ ಅಂತ? ಸರ್, ಏನೂ ಅಂದ್ಕೊಂಡು ಹೋಗಿಲ್ಲ ಸರ್.
ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತಂದರೆ ಒಂದು ನನ್ನ ತಲೆಯಲ್ಲಿತ್ತು, ನನ್ನ ಒಂದಷ್ಟು ದಿನಚರಿಗಳು, ಒಂದಷ್ಟು ಏನು ಡೈಲಿ ರೊಟೀನ್ ಅನ್ನೋದು ಏನಿತ್ತು ಅದನ್ನೆಲ್ಲ ಬದಲಾಯಿಸ್ಕೋಬೇಕು ಅಂತಲೇ ಹೋದೆ. ಒಂದಷ್ಟು ಹೆಂಗಾಗೋಗಿತ್ತು ಅಂದರೆ, ಸಿನಿಮಾ ಇದ್ದರೆ ಶೂಟಿಂಗ್ ಇತ್ತು ಅಂದರೆ ಶೂಟಿಂಗ್ ಹೋಗಿ, ಇಲ್ಲ ಮನೇಲಿ ಕೂತ್ಕೊ ಟಿ ವಿ ನೋಡು, ಯಾವುದೋ ವೆಬ್ ಸೀರೀಸು ಸಿನಿಮಾ ನೋಡು, ರಂಗಶಂಕರ್ ಹತ್ರ ಹೋಗೋ ಒಂದು ನಾಟಕ ನೋಡು, ಒಂದಿಷ್ಟೇ ಎಷ್ಟಿತ್ತು. ಸರಿ, ಈ ಅವಕಾಶ ಸಿಕ್ಕಾಯ್ತಲ್ಲ, ಈ ಅವಕಾಶ ಸಿಕ್ಕಿದಾಗ ನಾನು ಇದನ್ನು ಉಪಯೋಗಿಸ್ಕೋಬೇಕು. ಯಾವ ರೀತಿ ಉಪಯೋಗಿಸ್ಕೋಬೋದು? 3-4 ತಿಂಗಳು ಒಬ್ಬನೇ ಇರ್ಬೋದಾ, 100-120 ದಿನ ಇರ್ಬೋದಾ, ಎಷ್ಟು ದಿನ ಇರ್ಬೋದು, ನನಗೆ ನಾನೇ ಒಂದಷ್ಟು ಹಾಕ್ಕೊಂಡು ಅದ್ರ ಜೊತೆಗೆ ನಂದು ಏನಿದೆಯೋ ದಿನಚರಿಗಳನ್ನೆಲ್ಲ ಬದಲಾಯಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಹೋದೆ. ಅಲ್ಲಿ ಹೋಗಾದ್ಮೇಲೆ ಏನು ಪ್ಲ್ಯಾನು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಅಂದರೆ ಆವಾಗ ಏನನ್ನಿಸ್ತು, ಸ್ಟೇಜ್ ಮೇಲೆ ಅನಿಸಿದ್ದು ನನಗೆ ಫಸ್ಟು ಹೋಗ್ಬೇಕಾದ್ರೆ ಸುದೀಪಣ್ಣ ಹತ್ರ ಮಾತಾಡ್ತಿರ್ಬೇಕಾದ್ರೆ, ನಾನು ಸುಮಾರು ದಿನದಿಂದ ಫ್ಯಾಮಿಲಿಗೆ ಇಷ್ಟು ಸಿನಿಮಾಗಳು ಮಾಡಿದ್ದೀನಿ, ಒಂದು ಅವಾರ್ಡು, ಯಾವುದೋ ಒಂದು ಬೆಸ್ಟ್ ಆ್ಯಕ್ಟರು, ಬೆಸ್ಟ್ ನೆಗೆಟಿವ್ ಕ್ಯಾರೆಕ್ಟ್ರು ಯಾವುದೂ ಸಿಕ್ಕಿಲ್ಲ, ಸಪೋರ್ಟಿಂಗ್ ಕ್ಯಾರೆಕ್ಟ್ರು ಯಾವುದೂ ಸಿಕ್ಕಿಲ್ಲ. ಈ ಒಂದು ಕಪ್ಪು ಬಿಗ್ ಬಾಸ್ ಕಪ್ನ ಎತ್ತಿ ನಮ್ಮ ಅಮ್ಮನಿಗೆ ಕೊಡೋದು ನನ್ನ ಆಸೆ ಅಂತ ಹೇಳಿ ಹೊರಟಿದ್ದು. ಅದಕ್ಕಿಂತ ಎಷ್ಟೋ ತಾಯಂದ್ರ ಮನಸ್ಸು, ಎಷ್ಟೋ ಹೆಣ್ಮಕ್ಳ ಮನಸ್ಸು ಗೆದ್ದಿದ್ದೀನಿ. ಅಂದರೆ ಈಗ ಒಂದಷ್ಟು ಫೋನ್ ಕಾಲ್ಸ್ ನೆನ್ನೆ ಬಂದವಾಗೆ, ಅಣ್ಣ ಹೇಗಿದ್ದೀರಾ ಅಂತ ಹೇಳಿದ್ದು, ಒಂದಷ್ಟು ಜನ ತಾಯಂದ್ರ ಮನೆಗೆ ಊಟಕ್ಕೆ ಬಾಪ ಅಂತ ಹೇಳಿದ್ದು, ಅದೆಲ್ಲನೂ ಸಂತೋಷ ಕೊಟ್ಟಿದೆ ಸರ್. ಆ ಸಂತೋಷದ ಮುಂದೆ ಇನ್ನೇನು ಬೇಕು ಸರ್? ಯಾವುದೋ ಒಂದು ಹೆಣ್ಮಕ್ಳು, ಒಂದು ತಾಯಿ ಮನೆಗೆ ಊಟಕ್ಕೆ ಕರೀತಾರೆ, ಯಾರೋ ಕಲಾವಿದನೇ ಹೌದು, ಬಿಗ್ ಬಾಸ್ ಮನೇಲಿ ಇದ್ದೀನಿ, ಮಂಜು ಊಟಕ್ಕೆ ಕರೀತಾರೆ ಮನೆಗೆ ಏನಾಗಿದ್ರೆ, ಅದಕ್ಕಿಂತ ಸಂತೋಷ ಇನ್ನೇನು ಬೇಕು ಸರ್? ಬಿಗ್ ಬಾಸ್ ಸೀಸನ್ ಯಶಸ್ವಿ 11 ಸೀಸನನ್ನು ನಡೆಸ್ಕೊಟ್ಟಂಥವ್ರು ಸುದೀಪ್ ಸರ್. ಸೊ ಈ ಒಂದು ಸೀಸನ್ನು ಅವರ ಕೊನೆ ಸೀಸನ್ನು, ಈ ಫಿನಾಲೆನೂ ಕೂಡ ನಡೀತು. ಅದು ಫಿನಾಲೆ ಕೊನೆಯದಂತ ಅವರು ಬರ್ಕೊಂಡಿದ್ರು ಮತ್ತು ಹೇಳಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ಖಂಡಿತ ಬಿಗ್ ಬಾಸ್ ಶೋ ವೀಕೆಂಡು ಅಂತಂದರೆ ಕಿಚ್ಚನ, ಅಂದರೆ ವಾರದ ಕತೆ ಕಿಚ್ಚನ ಜೊತೆ, ಆಮೇಲೆ ಸಂಡೇ ಎಪಿಸೋಡು ಸರ್, ಒಂದು ಬ್ರ್ಯಾಂಡ್ ಅಂತ ಆಗ್ಬಿಡುತ್ತೆ ಸರ್. ಈಗ ಒಂದಷ್ಟು ಶೋಸ್ಗೆ ನಿಮಗೆ ನಮ್ಮದು ಒಂದು ಕಾರ್ಯಕ್ರಮ, ರಮೇಶ್ ಅರವಿಂದ್ ಸರು ಕಾರ್ಯಕ್ರಮ ಮಾಡಿಕೊಡೋರು ಸಾಧಕರ ಬಗ್ಗೆ, ವೀಕೆಂಡ್ ವಿತ್ ರಮೇಶ್ ಅಂತ. ಆ ಶೋಗೆ ಅವರೇ ಸರ್. ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ. ಈ ಬಿಗ್ ಬಾಸ್ ಶೋಗೆ ಸುದೀಪ್ ಸರ್ ಅಷ್ಟೇ ಸರ್ ಹೋಸ್ಟ್ ಆಗಿ, ಬೇರೆಯವ್ರನ್ನ ಯೋಚನೆ ಮಾಡೋಕ್ಕೂ ಆಗಲ್ಲ. ಬಟ್ ಅವ್ರು ನಿಲ್ಲಿಸಲ್ಲ, ಎಂಡಮಲ್ ಮತ್ತು ಕಲರ್ಸ್ ಕನ್ನಡದವ್ರು ನಿಲ್ಲಿಸಲ್ಲ ಅನ್ನೋದು, ಯಾರೋ ಒಬ್ಬರು ಆ ಸ್ಥಾನಕ್ಕೆ ಬಂದೇ ಬರ್ತಾರೆ, ಅದಕ್ಕೆ ಅರ್ಹತೆ ಇರೋರೇ ಬರ್ತಾರೆ, ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಬಟ್ ಸುದೀಪ್ ಸರ್ ನೋಡೋದೇ ಬೇರೆ ಸರ್. ಸುದೀಪ್ ಸರೇ ಅದು ಬೇರೆಯೇ. ನಾನು ಅದೃಷ್ಟವಂತ. ಈ ಸೀಸನ್ ಗೊತ್ತಿಲ್ಲ ಸರ್ ಅದು, ಬಟ್ ಈ ಸೀಸನಲ್ಲಿ ನಾನು ಅವ್ರು ಇರಬೇಕಾದ್ರೆ ಈ ಸೀಸನ್ ಹೋಗಿ ಬಂದಲ್ಲ, ಅದು ನಾನು ಸಿಕ್ಕಾಪಟ್ಟೆ ಅದೃಷ್ಟ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಬಿಗ್ ಬಾಸ್ ಬಂದಂಥ ಗ್ರೇ ಏರಿಯಾ ಕಿಂಗ್ ಆದಂಥ ಮಂಜು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಧನು ಎಲ್ಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು.